ಅಜ್ಜಿ ಚೆನ್ನಾಗಿದ್ದೀರಾ? ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಮಂಡ್ಯದಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಊರಿಂದ ಹೋಗ್ಬೇಕಾದ್ರೆ ನಾನೇನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಮಂಡ್ಯಕ್ಕೆ ಹೋದ್ಮೇಲೆ ವೀಡಿಯೋಸ್ನ ಮಾಡಿಕೊಂಡೆ. ಏನು ಗೊತ್ತಾ, ಊರಿಗೆ ಹೊರಟಿದ್ವಿ ನಾವು. ಊರಿಗೆ ಅಂತಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಅಪ್ಪನ ಮನೆ ಅದೇ ಊರು. ಆ್ಯಂಡ್ ಅವ್ರ ತಂಗಿ ಮನೆಯೂ ಅದೇ ಊರೇನೆ. ನಾಗಮಂಗಲ ಹತ್ರ ಊರಿದ್ದಿದ್ದು. ಇಲ್ಲಿ ಮಶ್ರೂಮ್ನ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಕಾರ್ನ ಸ್ಟಾಪ್ ಮಾಡಿದ್ವಿ. ಅವರು ಮಶ್ರೂಮ್ ತೊಗೊಂಡು ಬನ್ನಿ ಅಂತ ಹೇಳಿದರು. ಅದು ಸಿಗುತ್ತಾ ಏನು ಅಂತ ಅಂದ್ಕೊಂಡು ಅಭಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಅಲ್ಲಿ ಇತ್ತು, ಮೋರ್ಗೆ ಹೋಗಿದ್ರು. ಆ್ಯಂಡ್ ಇದು 100 ಫೀಟ್ ರೋಡು, ಅಲ್ಲಿ ಸ್ಟಾಪ್ನ ಮಾಡಿದ್ರಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡು. ಆ ಫಂಕ್ಷನ್ ಇದ್ದಿದ್ದು ಗುರುವಾರ, ನಾವು ಹೋಗ್ತಾ ಇರೋದು ಬುಧವಾರ. ಗುರುವಾರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಭಿ ಇಲ್ಲ, ಬೇಗನೆ ಹೋಗೋಣ, ಅಲ್ಲಿ ಅವ್ರಿಗೂ ಏನಕ್ಕಾದರೂ ಹೆಲ್ಪಿಗೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ನಾವು ಬೇಗನೆ ಹೊರಟ್ವಿ. ಅಂದರೆ ನಮ್ಮನೆ ಫಂಕ್ಷನ್ ಏನಾದ್ರು ಇತ್ತು ಅಂದ್ರೂ ಅವರು ಬೇಗ ಬರ್ತಾರಲ್ವ, ಅದಕ್ಕೆ ನಾವು ಅದೇ ಥರನೇ ಹೋಗಬೇಕು ಅಂತ ಅಭಿ ಹೊರಟ್ರು ಕರ್ಕೊಂಡು. ನಮ್ಮ ಚಿಕ್ಕತ್ತೆ ಇದ್ದಾರಲ್ಲ, ಅವ್ರ ಸೊಸೆದು ಸೀಮಂತ ಫಂಕ್ಷನ್ ಇತ್ತು. ಅಂದರೆ ನನಗೆ ಓದ್ತಿದ್ದೆ ಆಗಬೇಕು. ಸೀಮಂತ ಫಂಕ್ಷನ್ಗೆ ಹೋಗ್ತಿದ್ವಿ ನಾವು. ಹಾಂ, ಏನು ಗೊತ್ತಾ, ನನ್ನ ಮಗ ಅಂತೂ ಇವಾಗ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ನಾವು ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಸ್ಟಾಪ್ ಮಾಡಿದ್ವಲ್ವ, ಅದಕ್ಕೆ ಅಬ್ಸರ್ವ್ ಮಾಡಿಕೊಂಡು ನೋಡ್ತಾಯಿದ್ರು. ಆ್ಯಂಡ್ ಅಲ್ಲಿದ್ದವ್ರು ಎಲ್ಲರೂ ಪಾಪನ ಕೂಡ ಮಾತಾಡಿಸ್ತಾ ಇದ್ರು. ನಾವು ಡೀಸೆಲ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಹೊರಟ್ವಿ. ಅಲ್ಲಿ ನಿಯರ್ ಇದೆಯೋ ಇಲ್ವೋ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಇರಲಿ ಅಂತ ಅಂದ್ಕೊಂಡು ಫಿಲ್ ಮಾಡಿಸ್ಕೊಂಡು ಹೊರಟ್ವಿ. ಒಂದು ಮಂಡ್ಯಕ್ಕೆ ನಾವು ರೀಚ್ ಆದಾಗಲೇ ಒಂದು 3:30 ಅಂತ ಅನ್ಕೋತೀನಿ. ಇಲ್ಲಿ 2 o'clock ಮಧ್ಯಾಹ್ನ 2 ಗಂಟೆ ಹಂಗೆ ಬಿಟ್ವಿ. ಮಂಡ್ಯಕ್ಕೆ ಒಂದು 3:30 ಹಂಗೆ ಹೋಗಿ ಅಲ್ಲಿ ಅಕ್ಕರ ಮನೇಲಿ ಸ್ವಲ್ಪ ಹೊತ್ತಿದ್ದು. ಅಲ್ಲಿಂದ 4:35 ಹಂಗೆ ಹೊರಟಿದ್ದು ನಾವು. ಅರೌಂಡ್ ಒಂದು 5 o'clock ಆಗಿತ್ತು ಅಂತ ಅನ್ಕೋತೀವಿ. ಮಂಡ್ಯದಿಂದ ಅಲ್ಲಿಗೂ ಒಂದು 45 minutes ಏನೋ ಜರ್ನಿ ಇತ್ತು. ಪಾಪು ಏನು ಗೊತ್ತಾ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ಹಾಯ್ ಮಾಡಿ ಅಂತಂದರೆ ಹಾಯ್ ಮಾಡೋದು ಎಲ್ಲ ಅದೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಖುಷಿ ಆಗ್ತಿರುತ್ತೆ. ನೆಕ್ಸ್ಟ್ ಇವರೇ ವ್ಲಾಗ್ ಮಾಡ್ತಾರಾ ಏನೋ ಅಂತಲೂ ಒಂದೊಂದು ಟೈಮ್ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಹಠ ಮಾಡೋದು ಇದೆಲ್ಲ ಕಡಿಮೆ ಆಗಿದೆ. ಸ್ಟಾರ್ಟಿಂಗ್ ಇವರು 6, 7, 8 months ಆ ಥರ ಇದ್ದಾಗ ತುಂಬಾ ಹಠ ಮಾಡ್ತಿದ್ರು, ಕಾರಲ್ಲಿ ಕೂರ್ತಾನೆ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಹಠ ಮಾಡೋದೆಲ್ಲ ಕಡಿಮೆ ಆಗಿದೆ. ಆ್ಯಂಡ್ ಈ ಕಾರು, ಇದು ಒಂದು ಇನೋವಾನ ನಾವು ಈಗ ಹೊಸದಾಗಿ ತೊಗೊಂಡಿದ್ದೀವಿ. ಈ ಕಾರ್ ತೊಗೊಂಡ್ಮೇಲಂತೂ ಇನ್ನೂ ಹಠ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆರಾಮಾಗಿ ಎಲ್ಲನೂ ನೋಡಿಕೊಂಡು ಸುಮ್ಮನೆ ಇರ್ತಾರೆ. ನನಗೆ ಜಾಸ್ತಿ ಹಿಂಸೆ ಏನೂ ಕೊಡೋಕ್ಕೆ ಹೋಗಲ್ಲ ಇವಾಗ. ಅದೇ ಮಾತಾಡ್ಕೊಂಡು ಹೋಗ್ತಿದ್ವಿ. ಒಂದು ಅಜ್ಜಿ ಅವರು ಬಂದಿದ್ದರು ಒಬ್ಬರು. ಎಲ್ಲರೂ ಹೊರಟಿದ್ವಿ. ಆ್ಯಂಡ್ ಮಕ್ಳುಗಳೆಲ್ಲ ಹಿಂದೆ ಇದ್ದಾರೆ, ಅಕ್ಕನ ಮಕ್ಳುಗಳು ಅವರೆಲ್ಲರೂ. ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅತ್ತೆಯವ್ರು ಬಂದಿಲ್ಲ, ಅವರು ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು ಅಂದ್ಬಿಟ್ಟು ಉಳ್ಕೊಂಡಿದ್ರು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಏನು ಗೊತ್ತಾ, ಮೋಡ ಥರ ಬಿಸಿಲು ಕಡಿಮೆ ಇತ್ತು, ಮಳೆ ಬರೋ ಥರ ಅನ್ನೋ ಥರ ಅನ್ನಿಸ್ತಿತ್ತು. ಇತ್ತೀಚೆಗೆ ಆಗಲೇ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಅವಾಗ ಒಂದು 3-4 days ಬ್ಯಾಕ್ ಹಿಂದೆ ಅಲ್ವಾ ಇದು ವೀಡಿಯೋ, ಆವಾಗ ಮೋಡ ಥರ ಇತ್ತು. ಆ್ಯಂಡ್ ಅಲ್ಲೆಲ್ಲ ಸುತ್ತ ಗ್ರೀನರಿ. ಇದು ನೋಡ್ತಾ ಇರ್ಬೋದು ನೀವು, ಹಾಲೆ ಮನೆ, ಅದೇ ಬೆಲ್ಲ ಎಲ್ಲ ತೆಗಿತಾರಲ್ವ, ಅದು ಎಷ್ಟು ಚೆನ್ನಾಗಿ ಗಮ್ ಅಂತ ಬರ್ತಿತ್ತು ಗೊತ್ತಾ. ರೋಡಲ್ಲಿ ಹೋಗ್ತಾ ಇದ್ರೆ ನಿನ್ನೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಆ ಮಂಡ್ಯ ಸೈಡಲ್ಲಿ ಜಾಸ್ತಿ ಆಲೆ ಮನೆ ಎಲ್ಲ ಇದೆ. ಬಟ್ ನಾನು ಯಾವತ್ತೂ ಅಲ್ಲಿಗೆ ಒಳಗಡೆ ಎಲ್ಲ ಹೋಗಿ ನೋಡಿಲ್ಲ, ಹೇಗಿದೆ, ಹೇಗೆ ಮಾಡ್ತಾರೆ ಏನು ಅನ್ನೋದನ್ನ ಯಾವುದೂ ನೋಡಿಲ್ಲ. ಇದೇ ಥರ ಔಟ್ಸೈಡಿಂದ ಅಷ್ಟೇ ನಾನು ನೋಡಿರೋದು. ಆ್ಯಂಡ್ ಪಾಪು ನೋಡಿ, ಇಲ್ಲಿ ಮುಂದೆಗಡೆ ಇಲ್ಲಿ ನಿಂತ್ಕೊಂಡಿದ್ದಾರಲ್ವ, ಇದು ಅವ್ರ ಪ್ಲೇಸ್. ಇದು ರೆಗ್ಯುಲರ್ ಪ್ಲೇಸು. ತುಂಬ ಹೊತ್ತು ಇಲ್ಲೇ ನಿಂತ್ಕೊಳ್ಳೋದು. ನಾನು ಇಲ್ಲಿ ನಿಂತು ಕಾಲು ನೋವು ಬರುತ್ತೆ ಅಂತ ಸ್ವಲ್ಪ ಹೊತ್ತು ಕೆಳಗಡೆ ಎಲ್ಲ ಕೂರಿಸ್ಕೊತೀನಿ ಅಷ್ಟೇ. ಆ್ಯಂಡ್ ಇದೇ ಥರ ನಿಂತ್ಕೊಂಡು ನೋಡಿಕೊಂಡು ಮಲ್ಕೊತಾರೆ ಹಂಗೇನೆ. ಇದು ಅವ್ರಿಗೆ ಫೇವ್ರೇಟ್ ಆಗಿಬಿಟ್ಟಿದೆ ಈ ಕಾರ್ ತೊಗೊಂಡಾಗಿಂದ. ನಾನು ಫಸ್ಟ್ ಈ ಥರ ಎಲ್ಲ ಅವ್ರು ಮಾಡ್ತಾನೆ ಇರಲಿಲ್ಲ. ನಮ್ಮದು ಫಸ್ಟ್ ಬೇರೆ ಕಾರ್ ಇತ್ತಲ್ಲ ಆವಾಗ. ಇವಾಗ ಈ ಥರ ಎಲ್ಲ ಮಾಡ್ತಿದ್ದಾರೆ, ಮುಂದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ತುಂಬ ಒಳ್ಳೆ ಮಗು ಅಂತಲೇ ಅನ್ನಿಸ್ತಿರುತ್ತೆ ಒಂದೊಂದ್ಸಲ. ನಾವು ಹೇಳೋದೆಲ್ಲ ಅರ್ಥ ಮಾಡ್ಕೊಳ್ಳುತ್ತೆ, ಅಷ್ಟೇನು ನನಗೆ ಹಿಂಸೆನೇ ಕೊಡೋಕೆ ಹೋಗಲ್ಲ. ಅಲ್ಲೂ ಫಂಕ್ಷನಲ್ಲೂ ಎಲ್ಲರೂ ಹಂಗೆ ಅಂತಿರು, ತುಂಬ ಸೈಲೆಂಟ್ ಅಲ್ವಾ ನಿಮ್ಮ ಮಗ ಅಂತ ಅಂದ್ಬಿಟ್ಟು. ಸೈಲೆಂಟ್ ಅಂತೆಲ್ಲ ಏನಿಲ್ಲ, ಸಿಚುವೇಶನ್ಸ್ನ ಅರ್ಥ ಮಾಡ್ಕೊಳ್ತಾರೆ ಅಷ್ಟೇ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇದು ನೈಟಿಂದ ವ್ಲಾಗ್ನ ಮಾಡ್ತಿದ್ದಾರೆ. ಅಲ್ಲಿ ಮಕ್ಕಳೆಲ್ಲ ಇದ್ರಲ್ವ, ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರು ಸ್ವಲ್ಪ ಫೋನನ್ನು ಶೇಕ್ ಮಾಡಿಬಿಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಡುಗೆಗೆಲ್ಲ ಭಟ್ರಿಗೆ ವಹಿಸ್ಬಿಟ್ಟಿದ್ರು. ಸ್ವೀಟ್ ಒಬ್ಬಟ್ಟನ್ನ ಮಾಡಿಸೋಕ್ಕೆ ಹೇಳಿದರು. ಅಂದರೆ ಸೀಮಂತ ಫಂಕ್ಷನ್ ಅಲ್ವಾ ಇದ್ದಿದ್ದು, ಸ್ವೀಟೇ ಮಾಡಬೇಕು
ಮಾಡಬೇಕಲ್ವ, ಅದಕ್ಕೆ ಕಾಯಿ ಒಬ್ಬಟ್ಟನ್ನ ಮಾಡಿದರು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಒಬ್ಬಟ್ಟಂತೂ. ಆ್ಯಂಡ್ ಏನು ಗೊತ್ತಾ, ಒಂದು 6:30 7 ಹಂಗೇನೋ ಸ್ಟಾರ್ಟ್ ಮಾಡಿದ್ದು, 9:30 ಅಷ್ಟರಲ್ಲ, ಸಾರಿ 9 o'clock ಅಷ್ಟರಲ್ಲೇ ಕಂಪ್ಲೀಟ್ ಮಾಡಿಬಿಟ್ರು. ಅದು 300 ಇವರು ಹೇಳ್ಕೊಂಡಿದ್ರಂತೆ, 300 ಒಬ್ಬಟ್ಟು ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಅವ್ರು ನೋಡಿದ್ರೆ 360 ಮಾಡಿದರು. ಅಂದು ಒಂದು 20 ಒಬ್ಬಟ್ಸ್ ಎಲ್ಲ ಮಾಡ್ತಿದ್ದಂಗೆ ಎಲ್ಲರೂ ಸ್ವಲ್ಪ ತಿನ್ಕೊಂಡಿದ್ರು. 380 ಒಬ್ಬಟ್ಸ್ ಏನೋ ಆಗಿತ್ತು. ಅಷ್ಟು ಒಬ್ಬಟ್ಟನ್ನು ಬರೀ 3 ಜನ ಮಾಡಿಕೊಂಡ್ರು. ಎಷ್ಟು ಕ್ವಿಕ್ಕಾಗಿ ಮಾಡಿಕೊಂಡ್ರು ಗೊತ್ತಾ. ಆ್ಯಂಡ್ ಇವರು ರೂಪಕ ಅಂತ ಇದ್ದಾರೆ, ಅವ್ರ ಮಗ ಅವರು. ನಾನು ವಿಡಿಯೋದಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಂಗೆ ಫೋಸ್ನ ಕೊಡ್ತಿದ್ದಾರೆ. ಆ್ಯಂಡ್ ಅಜ್ಜಿ ಊಟ ಮಾಡ್ತಾಯಿದ್ರು, ಪಾಪುಗೂ ತಿನ್ನಿಸ್ತಾಯಿದ್ರು ಸ್ವಲ್ಪನ. ಪಾಪುಗೂ ತಿನ್ನಿಸಿ ನಾನು ಊಟ ತಿಂದಿದ್ದೆ. ಬೋಂಡ ಮತ್ತು ಪಾಯಸ, ಅನ್ನ ಸಾಂಬಾರೆಲ್ಲ ಮಾಡಿದ್ರು ಊಟಕ್ಕೆ. ಅಜ್ಜಿ ಚೆನ್ನಾಗಿದ್ದೀರಾ? ನೋಡು, ನನ್ನ ಮಗ ಮರ್ತಿಲ್ವಲ್ಲ ಅಜ್ಜಿ ನಿಮ್ಮನ್ನ. ನೋಡು, ಎಷ್ಟು ದಿನ ಆದ್ರೂ ನಾನು ಮರ್ತಿಲ್ಲ. ಬಂದಕ್ಕೆ ಬಂದ್ಬಿಟ್ಟ ಹೋಗಲ್ಲ, ಬೇರೆ ಯಾರ ಹತ್ರಕ್ಕೂ ಹೋಗಲ್ಲ. ನಿಮ್ಮನ್ನ ಹೆಂಗೆ ಕಂಡಿಡ್ಕೊಂಡೈತೆ ನೋಡಿ. ಆ್ಯಂಡ್ ಅಜ್ಜಿ ಇವರು ಅಭಿ ಇದಾರಲ್ಲ, ಅವ್ರ ಅಜ್ಜಿ ಸಾಕಮ್ಮ ಅಂತ ಅಂದ್ಬಿಟ್ಟು, ನನಗೆ ನಮ್ಮ ಅವ್ವನ್ನೇ ನೋಡೋ ಥರ ಅಂತ ಅನಿಸುತ್ತೆ. ನಮ್ಮ ಅವ್ವನೂ ಇದೇ ಥರ ಇದ್ದಿದ್ದು, ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಮ್ಮನೂ ನನಗೆ ಅದೇ ಥರ ಅಂತ ಅನಿಸುತ್ತೆ. ಆ್ಯಂಡ್ ಅಜ್ಜಿಗೂ ನನಗೂ ಪಾಪುಗೂ ಎಲ್ಲರಿಗೂ ಒಂದೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಇದು ನಮ್ಮ ಬಾಣಂತನದಿಂದ. ಅಜ್ಜಿ ನನ್ನ ಬಾಣಂತನದಲ್ಲಿ ಇಲ್ಲೇ ಇದ್ದರು ನಮ್ಮ ಜೊತೆಗೇನೆ. ಇವಾಗ ಅಲ್ಲಿ ಊರಿಗೆ ಹೋಗಿದ್ದಾರಷ್ಟೇ, ಸ್ವಲ್ಪ ದಿನ ಆದಮೇಲೆ ಬರ್ತಾರೆ. ಆ್ಯಂಡ್ ನನ್ನ ಮಗ ಏನು ಗೊತ್ತಾ, ತುಂಬ ದಿನ ಆದಮೇಲೆ ಹೋಗಿದ್ರು, ಅಜ್ಜಿನ ಮರ್ತಿಲ್ಲ. ಹೋಗಿದ ತಕ್ಷಣವೇ ಅವರು ಎತ್ಕೊಂಡಿದ ತಕ್ಷಣವೇ ಎತ್ಕೊಂಡ್ಬಿಟ್ಟು ಅವ್ರನ್ನೇ ಎತ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಪಾಪು ಏನು ಗೊತ್ತಾ, ಅಲ್ಲಿ ಮೇಕೆಗಳು, ಹಸುಗಳು ಇದೆಲ್ಲ ಇದೆಯಲ್ವಾ, ಎಲ್ಲನೂ ನೋಡ್ತಾರೆ. ಆ್ಯಂಡ್ ಭಯ ಅಂತೂ ಸ್ವಲ್ಪನೂ ಪಡಲ್ಲ, ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಅಭಿನನಿಬ್ರು ಸ್ವಲ್ಪ ಹೊತ್ತು ವಾಕ್ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಂದರೆ ನಾನೇನು ವಾಕಿಂಗ್ ಮಾಡಲ್ಲ ಡೈಲಿ ಮಾರ್ನಿಂಗ್ ಟೈಮು, ಅಭಿ ಮಾಡ್ತಾಯಿದ್ರು ಎವ್ರಿ ಡೇ. ಬಟ್ ಅಲ್ಲಿ ಊರಿಗೆ ಹೋಗಿದ್ವಲ್ಲ, ಮಿಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಬೆಳಗ್ಗೆನೇ ಹೋದ್ವಿ. ಇನ್ನು ಮಾರ್ನಿಂಗ್ 6 o'clock ಹಂಗೆಲ್ಲ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ವಿವೋ. ನಾವು ಹೋದಾಗಲೇ 7 o'clock ಆಗಿತ್ತು. ಅಂದರೆ ರಂಗೋಲಿ ಬಿಡಿಸೋದೆಲ್ಲ ಇತ್ತು. ನಾನು ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಹೊರಟ್ವಿ ಅಲ್ಲಿಗೆ. ಆ್ಯಂಡ್ ಈ ತೋಟ ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಅಜ್ಜಿ ಅವ್ರ ಮದುವೆಯಾಗಿ ಬಂದಮೇಲೆ ಮಾಡಿದ್ದಂತೆ, ಅಜ್ಜಿ ಅವ್ರ ಕಾಲದಲ್ಲಿ. ತುಂಬ ಜಮೀನಿದೆ. ಆ್ಯಂಡ್ ಎಲ್ಲ ಚೆನ್ನಾಗಿದೆ, ನೀರಾವರಿ, ತೆಂಗಿನ ತೋಟ, ಈ ಥರ ಕಬ್ಬು ಎಲ್ಲ ಇದೆ. ಆ್ಯಂಡ್ ಅಜ್ಜಿ 6 ಜನ ಮಕ್ಕಳನ್ನ ನೋಡಿಕೊಂಡು ಹಾಗೆ ಬಾವಿಲಿ ನೀರನ್ನು ಸೇದ್ಬಿಟ್ಟು ಇದನ್ನೆಲ್ಲ ಬೆಳೆಸಿರೋದಂತೆ. ಇವಾಗೆಲ್ಲ ದೊಡ್ಡದಾಗಿದೆ. ಒಬ್ಬೊಬ್ಬರೇ ಅಂತೂ ಹೋಗೋಕ್ಕಾಗಲ್ಲ ಬಿಡಿ, ನನಗೆ ಈ ಕಡೆ ಸೈಡೆಲ್ಲ ಸ್ವಲ್ಪ ಭಯ ಜಾಸ್ತಿ. ಆ್ಯಂಡ್ ಏನು ಗೊತ್ತಾ, ಇಲ್ಲೆಲ್ಲ ನವಿಲೆಲ್ಲ ಜಾಸ್ತಿನೇ ಇತ್ತು. ನಾವು ವಾಕ್ ಮಾಡ್ಬೇಕಾದ್ರೆ ಒಂದು 2-3 ಸಲ ನವಿಲು ಸಿಕ್ತು, ನಾವು ನೋಡ್ಕೊಂಡು ಬಂದ್ವಿ. ಬಟ್ ಸ್ವಲ್ಪ ದೂರದಲ್ಲಿತ್ತು. ನಾನು ಝೂಮ್ ಹಾಕಿದ್ರೂ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ವಾಕೆಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತಿಗೆ ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ರು ಸೀಮಂತ ಮಾಡೋದಕ್ಕೆ ಅಂತ ಅಂದ್ಕೊಂಡು. ನಾವು ಕ್ವಿಕ್ಕಾಗಿ ರೆಡಿ ಆದ್ವಿ. ನಾನು ತಿಂಡಿ ಎಲ್ಲ ಏನೂ ತಿನ್ನೋಕ್ಕಾಗಿಲ್ಲ. ಅವ್ರಿಗೂ ಅಂದರೆ ಸೀಮಂತ ಆಗಿದ್ದು ಕಾವ್ಯ ಅಂತ ಅಂದ್ಬಿಟ್ಟು, ನನಗೆ ಸಿಸ್ಟರು ವರ್ಗಿತ್ತಿ ಆಗಬೇಕು ಅವರು, ಅವ್ರಿಗೂ ಸ್ವಲ್ಪ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಕೂಡ ರೆಡಿ ಆದೆ. ಈ ಥರ ರೆಡಿಯಾಗಿದ್ದೆ ನಾನು. ಆ್ಯಂಡ್ ಇವರೇ ನಮ್ಮ ಚಿಕ್ಕತ್ತೆ, ಈ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀರಲ್ಲ ಇವರೇನೇನೆ. ಏನು ಗೊತ್ತಾ, ಲಾಸ್ಟ್ ನೈಟು ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಅಂದರೆ ನನ್ನ ಸಿಸ್ಟರ್ಸ್ ಏನಿದ್ದಾರೆ, ಅಂದರೆ ನನಗೆ ವರ್ಗಿತ್ತಿಯರು ಆಗಬೇಕು ಪುಷ್ಪ ಅಂತ ಅಂದ್ಬಿಟ್ಟು, ಹಾಗೆ ಈಗ ಸೀಮಂತ ಆಗ್ತಿದೆಯಲ್ಲ ಇವ್ರ ಹೆಸರು ಕಾವ್ಯ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ. ಇವರೇ ಪುಷ್ಪ ಅಂತ ಅಂದರೆ ಅಭಿ ಅವ್ರಿಗೆ ಅತ್ತಿಗೆ ಆಗಬೇಕು, ಅವರು ಅಷ್ಟೇ ಅತ್ತಿಗೆ ಆಗಬೇಕು. ಇಬ್ಬರೂ ಅಣ್ಣಂದಿರ ಹೆಂಡ್ತಿನೇ. ಎಸ್ಟರ್ಡೇ ಮಾತಾಡ್ಕೊಂಡಿದ್ವಿ, ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಜಾಸ್ತಿ, ನಾವು ವ್ಲಾಗಲ್ಲೆಲ್ಲ ಮಾತಾಡ್ತೀವಿ, ಹಾಯ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಬಟ್ ಅಲ್ಲಿ ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ ಜಾಸ್ತಿ ವೀಡಿಯೋಸ್ನ. ಜನ ಎಲ್ಲ ಜಾಸ್ತಿ ಬಂದುಬಿಟ್ರಲ್ವ. ಆ್ಯಂಡು ನಾವು ಸ್ವಲ್ಪ ಅದು ಇದು ಅಂತ ಓಡಾಡಿಕೊಂಡು ಜ್ಯೂಸ್ ಕೊಡೋದಂತೆ, ಎಲೆ ಅಡಿಕೆ ಕೊಡೋದು, ಅರಿಶಿನ ಕುಂಕುಮ ಕೊಡೋದು, ಈ ಥರ ಎಲ್ಲ ಇತ್ತು. ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲೇ ಇಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದು. ಇದನ್ನು ಮಡ್ಲು ತುಂಬೋದು ಅಂತ ಹೇಳ್ತಾರೆ. ಸೀಮಂತ ಮಾಡಿದವ್ರಿಗೆ ಇದನ್ನು ಕೊಟ್ಟು ಕಳಿಸ್ತಾರೆ. ಅಂದರೆ ಏನೇನು ಅಲ್ಲಿ ತಟ್ಟೆಗಳನ್ನ ಇಟ್ಟಿದ್ರು, ತೆಂಗಿನಕಾಯಿ ಮತ್ತು ಕೊಬ್ಬರಿ, ಬಾಳೆಹಣ್ಣು, ಏನೇನಿದೆ ಅಲ್ಲಿ ಎಲ್ಲನೂ ಒಂದೊಂದನ್ನು ಇಟ್ಬಿಟ್ಟು ಮಡ್ಲು ತುಂಬೋದು ಅಂತ ಕರೀತಾರೆ. ಅದನ್ನು ಕಟ್ಟಿ ಕೊಡಬೇಕು ಅವ್ರಿಗೆ. ಇದನ್ನು ಅವರು ಓಪನ್ ಮಾಡೋ ಹಾಗಿಲ್ಲ, ಜೊತೆಯಲ್ಲೇ ತೊಗೊಂಡೋಗ್ಬೇಕು. ಮನೆಗೆ ಹೋದ್ಮೇಲೆ ಅವರು ಅದನ್ನು ಓಪನ್ ಮಾಡಬೇಕು, ಅಲ್ಲಿವರೆಗೂ ಓಪನ್ ಮಾಡಬಾರ್ದು ಈ ಥರ. ಹಾಗೆ ಹುಡುಗಿ ಕಡೆ ಅವ್ರ ಮನೆ ಫ್ಯಾಮಿಲಿಯಿಂದನೂ ತೊಗೊಂಡು ಬಂದಿರ್ತಾರೆ ಈ ಐಟಮ್ಸ್ಗಳೆಲ್ಲನೂ, ಇವ್ರ ಮನೆ ಫ್ಯಾಮಿಲಿಯಿಂದನೂ ತೊಗೊಂಡು ಬಂದಿರ್ತಾರೆ. ಎಲ್ಲನೂ ಇಟ್ಟು ಅಲ್ಲಿ ಶಾಸ್ತ್ರನ ಮಾಡಿದ್ದು. ಮೇನ್ ಒಂದು 9
10 ಜನ ಶಾಸ್ತ್ರ ಮಾಡಬೇಕು. ಅದಾದಮೇಲೆ ಎಷ್ಟು ಜನ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಶಾಸ್ತ್ರ ಎಲ್ಲ ಆದಮೇಲೆ ಅವ್ರಿಗೆ ಏನು ಆರತಿ ಮಾಡ್ತಾಯಿದ್ವಿ. ಅಂದರೆ 5 ಜನ ಮುತ್ತೈದೆಯರು ಸೇರಿ ಆರತಿ ಮಾಡಬೇಕು ಅಂತ ಹೇಳಿದ್ರು. ಆರತಿ ಮಾಡ್ತಾಯಿದ್ವಿ. ಆ್ಯಂಡ್ ಈ ಕಾವ್ಯ ಇದ್ದಾರಲ್ವ, ಇವರು ನನ್ನ ಕೋ ಸಿಸ್ಟರ್ ಆಗಬೇಕು ಅಲ್ವಾ. ಅವ್ರನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು, ಅವರು ನನ್ನನ್ನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಆ ಫೋಟೋಸ್ಗಳಲ್ಲಿ ವೀಡಿಯೋಸ್ಗಳಲ್ಲಿ ನೋಡಿದ್ದೀವಿ ಅಷ್ಟೇ. ನಾನು ಅವ್ರನ್ನ ನೋಡ್ಕೊಂಡಿದ್ದೆ, ಅವರು ನನ್ನನ್ನು ನೋಡಿದರು. ಬಟ್ ಫೇಸ್ ಟು ಫೇಸ್ ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದಿದ್ದು. ಆ್ಯಂಡ್ ಪಾಪನು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಮಧ್ಯ ಮಧ್ಯ ಬಂದು ನಾನು ಅವ್ರನ್ನೂ ಕೂಡ ನೋಡಿಕೊಂಡು ಹೋಗ್ತಾಯಿದ್ದೆ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಆ್ಯಂಡ್ ಗುರುವಾರ ಬೇರೆ ಆಗಿರೋದ್ರಿಂದ ನಾನು ಗುರುವಾರ ಟೈಮ್ ಇವಾಗ ರೈಸ್ ಬೇರೆ ತಿಂತಾಯಿಲ್ಲ. ತಿಂಡಿ ತಿಂದೇ ಇರಲಿಲ್ಲ ಅವತ್ತು. ತುಂಬ ಬೇರೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಆ್ಯಂಡ್ ಫಂಕ್ಷನ್ ಬೇರೆ ಆಗ್ತಿತ್ತಲ್ಲ, ಮಧ್ಯಾಹ್ನ ಹಂಗೆ ಒಟ್ಟಿಗೆ ಊಟ ತಿನ್ನೋಣ ಅಂದ್ಕೊಂಡು ಸ್ವಲ್ಪ ಒಬ್ಬಟ್ಟೆಲ್ಲ ಇತ್ತಲ್ಲ, ಒಬ್ಬಟ್ಟೆಲ್ಲ ತಿಂದಿದ್ದೆ. ಹಾಗೆ ಅಡುಗೆ ಎಲ್ಲ ಬಡಿಸ್ತಾಯಿದ್ರು. ಅಂದರೆ ಅಭಿ ಮತ್ತು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನೇನಿದ್ದಾರೆ ಅವ್ರುಗಳೆಲ್ಲ ಜೊತೆ ಸೇರಿಕೊಂಡು ಅಡುಗೆ ಬಡಿಸ್ತಾಯಿದ್ರು. ಊಟಕ್ಕೆ ಏನು ಗೊತ್ತಾ, ಅಡುಗೆ ಮಾಡೋದಕ್ಕಷ್ಟೇ ಭಟ್ರಿಗೆ ಹೇಳ್ಕೊಂಡಿದ್ದು, ಬಡಿಸೋದಕ್ಕೆಲ್ಲ ಏನು ಹೇಳ್ಕೊಂಡಿರಲಿಲ್ಲ. ಎಲ್ಲರೂ ಇದ್ರಲ್ವ ಒಟ್ಟಿಗೆ, ಎಲ್ಲರೂ ಸೇರ್ಕೊಂಡು ಬಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೇಳ್ಕೊಂಡಿರಲಿಲ್ಲ. ಊಟ ಎಲ್ಲ ತುಂಬಾ ರುಚಿಯಾಗಿ ಚೆನ್ನಾಗಾಗಿತ್ತು. ಸೀರಿಯಸ್ಲಿ ಇಂಥ ಒಂದು ಊಟ ಚೆನ್ನಾಗಿಲ್ಲ ಅಂತ ಏನು ಹೇಳೋ ಹಾಗೆ ಇಲ್ಲ. ಎಲ್ಲ ಅಷ್ಟು ಚೆಂದ ಆಗಿತ್ತು. ಆ್ಯಂಡ್ ಅವರು ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ರಲ್ಲ, ಅವರೇ ನಮ್ಮ ಚಿಕ್ಕತ್ತೆ. ಹಾಗೆ ಅಜ್ಜಿ, ನಾನು ಎಲ್ಲರೂ ಇದ್ದೀವಿ. ಆ್ಯಂಡ್ ಈ ಕಡೆ ಸೈಡು ಎಲ್ಲರೂ ಇದ್ದಾರೆ. ಬಟ್ ನನಗೆ ವಿಡಿಯೋಗೆ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರನ್ನಷ್ಟೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಇವರು ಅಭಿಯವರ ಅಣ್ಣ, ದೊಡ್ಡಣ್ಣ, ಇವರೇ ಅವಿಭಾವ ಅಂತ ಅಂದ್ಬಿಟ್ಟು, ಅವ್ರ ಹೆಂಡತಿ ಅವರು ಪುಷ್ಪ ಅಂತ ಅಂದ್ಬಿಟ್ಟು. ಹಾಗೆ ನಾವೆಲ್ಲರೂ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ತೆಗೆಸ್ಕೊತಾ ಇದ್ವಿ. ಅಭಿಗೆ ಇಬ್ಬರೂ ಅಣ್ಣಂದಿರೇ ಆಗಬೇಕು, ಅವರಿಬ್ಬರೂ. ಆ ಕಡೆ ಇರೋರು ಅವಿಭಾವ ಅಂತ ಅಂದ್ಬಿಟ್ಟು, ಇವರು ಪುಷ್ಪ ಅಂತ ಹೇಳಿದ್ನಲ್ವ, ಅವ್ರ ವೈಫು ಈ ಕಡೆ ನನ್ನ ಪಕ್ಕ ಇರೋರು. ಆ್ಯಂಡ್ ಈಗ ಪ್ರೆಗ್ನೆಂಟ್ ಇರೋರು ಕಾವ್ಯ ಅಂತ ಅಂದ್ಬಿಟ್ಟು, ಅವ್ರ ಹಸ್ಬೆಂಡು ಹರೀಶ್ ಅಂತ ಅಂದ್ಬಿಟ್ಟು, ಅವರು ನನಗೆ ಭಾವನೆ ಆಗಬೇಕು. ಇದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಆಯಿತು ಸೀಮಂತ ಎಲ್ಲ. ನನಗೂ ಸಖತ್ ಖುಷಿ ಆಯಿತು. ಏನು ಗೊತ್ತಾ, ಹೆಣ್ಮಕ್ಳುಗಳಿಗೆ ಇದೊಂದು ಮೆಮೊರೇಬಲ್ಲು. ತುಂಬ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಆ್ಯಂಡ್ ಇನ್ಕ್ಲೂಡ್ ನನಗೂ ಕೂಡ ಆಸೆ ಇತ್ತು ಸೀಮಂತ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಬಟ್ ನಮ್ದು ಆಗಲೇ ಇಲ್ಲ. ಬಟ್ ಒಂಥರ ಬೇಜಾರು ಕೂಡ ಆಯಿತು ಆ್ಯಂಡ್ ಖುಷಿನೂ ಕೂಡ ಆಯಿತು. ಅದೆಲ್ಲ ಮುಗಿದೋಯ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಸೀಮಂತದ್ದು ನಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಅಭಿನೇ ನನಗೆ ಸಿಂಪಲ್ಲಾಗಿ ಸೀಮಂತ ಮಾಡಿದ್ದು. ಸ್ಟಿಲ್ ಇವತ್ತಿಗೂ ಎಷ್ಟು ಒಳ್ಳೊಳ್ಳೆ ಮೆಸೇಜಸ್ ಬರುತ್ತೆ. ತುಂಬ ವ್ಯೂಸ್ ಕೂಡ ಆಗಿದೆ ನನಗೆ. ಅದೊಂದು ಮೆಮೊರೇಬಲ್ ಆಗಿ ಉಳ್ಕೊಂಡಿದೆ. ಆ್ಯಂಡ್ ಕಾವ್ಯ, ನಿಮಗೆ ಸೇಫ್ ಡೆಲಿವರಿ ಆಗಲಿ. ನನ್ನ ವೀಡಿಯೋಸ್ ನೀವು ನೋಡ್ತೀರಾ ಅಂತ ಗೊತ್ತು, ಅದಕ್ಕೆ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಯಾವ ಬೇಬಿ ಅಂದ್ಕೊಂಡಿದ್ದೀರಾ ಅದೇ ಬೇಬಿನೇ ಆಗಲಿ. ಆರಾಮಾಗಿರಿ ಪಾಪು, ನೀವು ಇಬ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.